ನಾನು ಪ್ರೀವಿಯಸ್ಲಿ ಫಸ್ಟ್ ಪಿ ಯು ಸಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಫಸ್ಟ್ ಟೆಸ್ಟ್ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ 6 ಚಾಪ್ಟರ್ಸ್ ಇತ್ತು ಟೋಟಲಿ, ಬಟ್ ನಾನು ಬರೀ 5 ಚಾಪ್ಟರ್ಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಅನಿಮಲ್ ಕಿಂಗ್ಡಮಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ದ ಡಿಫ್ರೆನ್ಸಸ್ ಬಿಟ್ವೀನ್ ಆಸ್ಟಿಕ್ಟೈಸ್ ಆ್ಯಂಡ್ ಕಾಂಡ್ರಿಕ್ಟೈಸ್, ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಓಪನ್ ಆ್ಯಂಡ್ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತು ಸಿಫಾಲೋಕಾರ್ಡೇಟ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್. ಸೊ ಈ 4 ಕ್ವೆಶನ್ಸಲ್ಲಿ ಎ ಆ್ಯಂಡ್ ಬಿ ಆರ್ ವೆರಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆನಾ? ಜನರಲಿ ಅವ್ರು 3 ಮಾರ್ಕ್ಸಲ್ಲಿ ಡೆಫಿನೆಟ್ಲಿ ಕೇಳುವಂಥದ್ದು. ಆಸ್ಟ್ರಿಕ್ಟೈಸ್ ಆ್ಯಂಡ್ ಕಾಂಟ್ರಿಕ್ಟೈಸ್ನ ಕೆಲವೊಂದ್ಸಲಿ 5 ಮಾರ್ಕ್ಸ್ಗೂ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸಲ್ಲಿ. ಸೊ ಆಸ್ಟ್ರಿಕ್ಟೈಸ್ ಕಾಂಟ್ರಿಕ್ಟೈಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಫ್ರೆನ್ಸ್ ಕ್ವೆಶನ್ಸ್. ಕಾರ್ಡೇಟ್ಸ್ ಆ್ಯಂಡ್ ನಾಟ್ ಕಾರ್ಡೇಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿ ಆ್ಯಂಡ್ ಡಿ ಕ್ವೆಶನ್ಸ್ ಅವ್ರು ಐದರ್ 2 ಅಥವಾ 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು MCQಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ರೈಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಆರ್ಥ್ರೋಪೋಡ, ರೈಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಎಕೈನೋಡರ್ಮೇಟ. ನೋಡಿ, ಈ ಥರ ನೀವು ಎಲ್ಲ ಫೈಲಮ್ಗೂ ನಾನು ಹೇಳ್ತಾ ಹೋಗ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಥ್ರೋಪೋಡ ಮತ್ತು ಎಕೈನೋಡರ್ಮೇಟ. ಸೊ ನೀವು ಎರಡನ್ನ ಓದ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಚಾಪ್ಟರ್ಲಿ ಎಲ್ಲ ಫೈಲ ಬಗ್ಗೆಯೂ ಚೆನ್ನಾಗಿ ಓದ್ಕೊಳ್ಳಿ, ಬಿಕಾಸ್ ಯಾವುದನ್ನು ಬೇಕಾದ್ರೂ ಕೇಳ್ಬೋದು. ಆರ್ಥ್ರೋಪೋಡ ಮೆನಿ ಟೈಮ್ಸ್ ರಿಪೀಟ್ ಆಗಿದೆ, ಸೊ ದಟ್ಸ್ ವೈ ಅದನ್ನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ಕ್ಲಾಸ್ ಮೆಮೇರಿಯಾ, ಏವ್ಸ್ ಆ್ಯಂಡ್ ರೆಪ್ಟಿಲಿಯಾ. ಹಾಗಾದರೆ ಬೇರೆ 2 ಕ್ಲಾಸ್ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ಬೋದು ನೀವು. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಇದು ಮೋಸ್ಟ್ ರಿಪೀಟೆಡ್ಲಿ ಆಸ್ಟ್. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಸೀಲೋಮೇಟ್ ಆ್ಯಂಡ್ ಎಸಿಲೋಮೇಟ್ ಆ್ಯಂಡ್ ಸ್ಯೂಡೋಸಿಲೋಮೇಟ್ಸ್. ಎಸ್, ಇದನ್ನು ಅಷ್ಟೇ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್, ರೈಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಫೈಲಮ್ ಟೀನೋಫೋರ್. ನಾನು ಹೇಳಿದ್ನಲ್ಲ, ಅದೇ ಥರ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಕಂಪ್ಲೀಟ್ ಆ್ಯಂಡ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಅದು ಡಿಫ್ರೆನ್ಸ್ ಕ್ವೆಶನ್ 2 ಮಾರ್ಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್, ವಾಟ್ ಈಸ್ ವಾಟರ್ ಕೆನಾಲ್ ಸಿಸ್ಟಮ್ ಆ್ಯಂಡ್ ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಮೋಸ್ಟ್ ಕನ್ಫ್ಯೂಸಿಂಗ್ ಟರ್ಮ್ ಇನ್ ದಿಸ್ ಚಾಪ್ಟರ್. ಓಕೆನಾ? ಯಾವ ಫೈಲಮಲ್ಲಿ ಏನು ಬರುತ್ತೆ ನೆನ್ಪಿಟ್ಕೊಳ್ಳಿ ಅದನ್ನು. ಅಸೈನ್ ದಿ ಫಾಲೋಯಿಂಗ್ ಫೈಲಮ್ ಟು ದೇರ್ ಫೈಲ್, ಫಾಲೋಯಿಂಗ್ ಆ್ಯನಿಮಲ್ಸ್ ಟು ದೇರ್ ಫೈಲ. ನೋಡಿ, ಎಕ್ಸಾಂಪಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇದರಲ್ಲೂ ಹೇಳ್ತಾ ಇದ್ದೀನಿ. ಯಾವ ಕಿಂಗ್ಡಮಲ್ಲಿ ಯಾವ ಫೈಲಮಲ್ಲಿ ಯಾವ ಆ್ಯನಿಮಲ್ಸ್ ಬರುತ್ತೆ, ಅದರ ಹೆಸರುಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಕಾಮನ್ ನೇಮ್ ಮತ್ತು ಸೈಂಟಿಫಿಕ್ ನೇಮ್ ಎರಡನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆನಾ? ಸಿ ಫ್ಯಾನ್, ಸಿ ಪೆನ್, ಸಿ ಹ್ಯಾರೆ, ಏನೇನೋ ಬರುತ್ತೆ ಆ ಥರ. ಸೊ ದಟ್ಸ್ ವೈ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಫಿಶಸಲ್ಲಿ ಎಷ್ಟೊಂದು ಟೈಪ್ ಇದೆ, ಕಟಲ್ ಫಿಶ್, ಹಾರ್ಸ್ ಫಿಶ್. ಸೊ ಈ ಥರ ಇವೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಎಮಾಂಗ್ ದಿ ಫಾಲೋವಿಂಗ್ ಅಸೈನ್ ದ ಫೈಲಮ್. ಅದೇ ಥರ ನೋಡಿ, ಫ್ಲೇಮ್ ಸೆಲ್ ಅಂತ ಇದೆಯಲ್ಲ ಇಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ಅಸೈನ್ ದಿ ಫೈಲಮ್. ಅಂದರೆ ಫ್ಲೇಮ್ ಸೆಲ್ಸ್ ಎಲ್ಲಿರುತ್ತೆ, ಪ್ಲಾಟಿಹೆಲ್ಮಿಂಥಸ್, ನೆಫ್ರಿಡಿಯಾ ಎಲ್ಲಿ ಬರುತ್ತೆ, ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಬಂದು ನಮಗೆ ಆರ್ಥ್ರೋಪೋಡದಲ್ಲಿ ಬರುತ್ತೆ. ಆ್ಯಂಡ್ ಪ್ರೊಬೋಸಿಸ್ ಗ್ಲ್ಯಾಂಡ್ ಬಂದು ಇಟ್ ಈಸ್ ಫೌಂಡ್ ಇನ್ ದಿ ದಿಸ್ ಥಿಂಗ್, ಪ್ರೊಬೋಸಿಸ್ ಗ್ಲ್ಯಾಂಡ್ ಬಂದು ಇಟ್ ಇಸ್ ಫಾರ್ ಹೆಮಿಕಾರ್ಡೇಟಾ. ಆ್ಯಂಡ್ ನೆಫ್ರಿಡಿಯಾ ಇಟ್ ಇಸ್ ಫೌಂಡ್ ಇನ್ ಆ್ಯನಲಿಡಾ. ಓಕೆನಾ? ನೆಕ್ಸ್ಟ್, ಅಸೈನ್ ದಿ ಫಾಲೋಯಿಂಗ್ ಟು ದೇರ್ ಫೈಲಮ್. ನೋಡಿ, ನಾನು ಕೊಟ್ಟಿದ್ದೀನಿ, ಫಿಶಸ್ ಎಲ್ಲ ಸೆಪ್ರೇಟಾಗಿ ಕೊಟ್ಟಿದ್ದೀನಿ. ಕಟಲ್ ಫಿಶ್ ಎಲ್ಲಿ ಬರುತ್ತೆ, ಡೆವಿಲ್ ಫಿಶ್ ಅಂದರೆ ಏನು, ಹ್ಯಾಕ್ ಫಿಶ್ ಎಲ್ಲಿ ಬರುತ್ತೆ, ಸ್ಟಾರ್ ಫಿಶ್, ಡಾಗ್ ಫಿಶ್, ಸಾ ಫಿಶ್. ಅದಾದ ನಂತರ ಫ್ಲೈಯಿಂಗ್ ಫಿಶ್ ಅಥವಾ ಫ್ಲೈಯಿಂಗ್ ಫಿಶ್ ಆ್ಯಂಡ್ ಫೈಟಿಂಗ್ ಫಿಶ್, ಇವೆರಡು ಆಸ್ಟಿಕ್ಟೈಸಲ್ಲಿ ಬರುತ್ತೆ. ಡಾಗ್ ಫಿಶ್ ಮತ್ತು ಸಾ ಫಿಶ್ ಅನ್ನೋದು ಕಾಂಟ್ರಿಕ್ಟೈಸಲ್ಲಿ ಬರುತ್ತೆ. ಸ್ಟಾರ್ ಫಿಶ್ ಎಕೈನೋಡರ್ಮೇಟ, ಹ್ಯಾಕ್ ಫಿಶ್ ಸೈಕ್ಲೋಸ್ಟೊಮ್ಯಾಟ, ಡೆವಿಲ್ ಫಿಶ್ ಮತ್ತು ಕಟಲ್ ಫಿಶ್ ಮೊಲಸ್ಕಾ. ಸೊ ಇವೆಲ್ಲ ನಿಮ್ಮ ನೀಟ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ನಿಮ್ಮ MCQಸಲ್ಲೂ ಸಹ ಕೇಳ್ಬೋದು ಇನ್ ಯರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಓಕೆನಾ? ಬಿಕಾಸ್ ಬೋರ್ಡ್ ಎಕ್ಸಾಮ್ MCQs ಎಲ್ಲ ಈಗ ಬರ್ತಾ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗ್ತಾ ಇದೆ. ಸೊ ನೀವು ಅದಕ್ಕೆ ಇದನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್. ಓಕೆನಾ? ಆ್ಯಂಡ್ ಈ ಚಾಪ್ಟರ್ಸಲ್ಲಿ ಇನ್ ಪರ್ಟಿಕ್ಯುಲರ್ ಈ ಕ್ವೆಶನ್ಸನ್ನು ಓದ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ MCQಸಲ್ಲೆಲ್ಲ ತರೋ ಆಗ್ತೀರಾ. ಇನ್ನೂ ಚೆನ್ನಾಗಿ ಓದಬೇಕು ಅಂದರೆ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಓದಬೇಕಾಗುತ್ತೆ. ಅಲಾಂಗ್ ವಿತ್ ದ್ಯಾಟ್, ಈ ಚಾಪ್ಟರ್ಲಿ ಜಾಸ್ತಿ ವೆಯ್ಟೇಜ್ ಯಾವುದು ಕೊಡಬೇಕು ಅಂದರೆ ಎಕ್ಸಾಂಪಲ್ಸ್ಗೆ ಕೊಡಬೇಕು. ಓಕೆನಾ? ಈಚ್ ಫೈಲಮಲ್ಲಿ ಯಾವ ಎಕ್ಸಾಂಪಲ್ ಬರುತ್ತೆ, ಅದರ ಕಾಮನ್ ನೇಮ್ ಏನಾಗುತ್ತೆ, ಮತ್ತು ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇವೆಲ್ಲ ನೋಡಿಕೊಂಡ್ರೆ ಅನಿಮಲ್ ಕಿಂಗ್ಡಮಲ್ಲಿ ಕಂಪ್ಲೀಟ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.